ಸ್ವಾಗತ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಿಕ್ಕಿರಿದ ಟ್ರಾಫಿಕ್ನಲ್ಲಿ ನಿಧಾನವಾಗಿ ಕಾರು ಚಲಾಯಿಸುತ್ತಾ ಬರುತ್ತಿದ್ದ ಡಾಕ್ಟರ್ ಸುದರ್ಶನ್ನ ಕಾರಿಗೆ ಅಡ್ಡಲಾಗಿ ಬಂದ ವಯೋವೃದ್ಧರೊಬ್ಬರು ಅವನ ಕಾರಿನ ಪಕ್ಕದಲ್ಲೇ ಪ್ರಜ್ಞಾಶೂನ್ಯರಾಗಿ ಬಿದ್ದು ಬಿಟ್ಟಾಗ ಕಾರನ್ನು ಪಕ್ಕಕ್ಕೆ ಪಾರ್ಕ್ ಮಾಡಿ ಕೆಳಕ್ಕಿಳಿದ ಡಾಕ್ಟರ್ ಸುದರ್ಶನ್ ಆ ಹಿರಿಯರ ಬಳಿಗೆ ಬರುವ ವೇಳೆಗೆ ಜನರು ಜಮಾಯಿಸಿಬಿಟ್ಟಿದ್ದರು. ಡಾಕ್ಟರ್ ಸುದರ್ಶನ್ ಎಲ್ಲರಿಗೂ ಹಿಂದೆ ಸರಿಯಲು ಹೇಳುತ್ತಾ ತಾನೊಬ್ಬ ವೈದ್ಯನೆಂದು ಹೇಳಿ ತನ್ನ ಕತ್ತಿನಲ್ಲಿ ನೇತಾಡುತ್ತಿದ್ದ ಗುರುತಿನ ಚೀಟಿಯನ್ನು ತೋರಿಸಿ ಆ ವೃದ್ಧರ ಬಳಿಗೆ ಬಂದು ಅವರಿಗೇನಾಗಿದೆ ಎಂದು ಚೆಕ್ ಮಾಡಲು ಮಗ್ಗುಲಾಗಿ ಬಿದ್ದಿದ್ದ ಅವರನ್ನು ಸರಿಯಾಗಿ ತಿರುಗಿಸಿದಾಗ ಅವನಿಗೆ ಆ ವೃದ್ಧರನ್ನು ತಾನೆಲ್ಲೋ ನೋಡಿರುವ ನೆನಪಾಗತೊಡಗಿತು. ಪ್ರಜ್ಞಾಹೀನರಾಗಿದ್ದ ಅವರನ್ನು ಅಲ್ಲಿ ನೆರೆದಿದ್ದವರ ಸಹಾಯದಿಂದ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ತನ್ನ ಹಾಸ್ಪಿಟಲ್ಗೆ ಕರೆದೊಯ್ದ. ತನ್ನ ಮುಂದಿದ್ದ ಮಿರರ್ನಿಂದ ಇನ್ನೊಮ್ಮೆ ಆ ವ್ಯಕ್ತಿಯನ್ನೇ ದಿಟ್ಟಿಸಿ ನೋಡಿದಾಗ ಅವನ ಮಸ್ತಿಷ್ಕದಲ್ಲಿ ನೆನಪುಗಳು ಸುರುಳಿ ಸುರುಳಿಯಾಗಿ ಬಿಚ್ಚಿಕೊಳ್ಳತೊಡಗಿದವು. ಇವರು ನನ್ನ ಕಾಲೇಜಿನ ಬಯಾಲಜಿ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ ರಾಮಮೂರ್ತಿಯಲ್ಲವೇ? ಪಾಪ ಈಗೇಕೆ ಹೀಗಾಗಿ ಹೋಗಿದ್ದಾರೆ? ಗುರುತೇ ಸಿಗದಷ್ಟು ಬದಲಾಗಿದ್ದಾರೆ. ಏನು ಕಷ್ಟವೋ ಏನೋ. ತುಂಬ ವಯಸ್ಸಾಗಿರುವ ಇವರು ಇಂತಹ ಜನದಟ್ಟಣೆ ಇರುವ ಸ್ಥಳದಲ್ಲಿ ಒಬ್ಬರೇ ಏಕೆ ಬಂದರು? ಏನಾದರೂ ಹೆಚ್ಚು ಕಡಿಮೆಯಾಗಿದ್ದರೆ? ಸದ್ಯ ನನ್ನ ಕಾರಿಗೆ ಸಿಕ್ಕಿ ಹಾಕಿಕೊಂಡದ್ದು ಒಂದು ರೀತಿ ಒಳ್ಳೆಯದೇ ಆಯಿತು. ಸೂಕ್ತವಾದ ಕಾಲಕ್ಕೆ ಸೂಕ್ತ ಚಿಕಿತ್ಸೆ ನೀಡಬಹುದು. ಮೊದಲು ತುರ್ತು ಘಟಕದಲ್ಲಿಟ್ಟು ನಿಗಾ ವಹಿಸಬೇಕು. ತಾನೊಬ್ಬ ಒಳ್ಳೆಯ ವೈದ್ಯನಾಗಬೇಕೆಂಬ ಮಹದಾಸೆಯನ್ನು ಹೊತ್ತು ಕಡು ಬಡತನದಿಂದ ಬಂದಿದ್ದ ನನಗೆ ಆರ್ಥಿಕವಾಗಿ ಹಾಗೂ ನೈತಿಕವಾಗಿ ಬೆಂಬಲಗಳನ್ನು ಕೊಟ್ಟು ನನ್ನ ಏಳ್ಗೆಯನ್ನು ನೋಡಿ ತುಂಬ ಸಂತೋಷ ಪಡುತ್ತಿದ್ದ ಮಹಾನುಭಾವರಲ್ಲವೇ? ಅಷ್ಟೇ ಅಲ್ಲದೆ ನಾನು ಊರಿಗೆ ಹೊಸಬನಾಗಿ ಬಂದಾಗ ಅವರ ಮನೆಯಲ್ಲೇ ಇರಲು ಅವಕಾಶ ನೀಡಿ ಅನ್ನದಾನ ನೀಡಿದ ನನ್ನ ಅನ್ನದಾತರಲ್ಲವೇ? ಆಸನ ವಸನಗಳನ್ನು ಕೊಟ್ಟು ಕೌಲು ದಾರಿಯಲ್ಲಿ ದಿಕ್ಕು ಕಾಣದೆ ನಿಂತಾಗ ಸರಿಯಾದ ಮಾರ್ಗವನ್ನು ತೋರಿಸಿದ ಮಾರ್ಗದರ್ಶಕರಲ್ಲವೇ? ನನ್ನನ್ನು ಮೆಡಿಕಲ್ಗೆ ಸೇರಬೇಕೆಂದು ಒತ್ತಾಯಿಸಿ PUCಯಲ್ಲಿ ಒಂದು ಬಾರಿ ಕಡಿಮೆ ಅಂಕ ಬಂದಾಗ ನನ್ನ ಬೆನ್ನು ತಟ್ಟಿ ಮತ್ತೊಮ್ಮೆ ಪರೀಕ್ಷೆಗೆ ಕುಳಿತುಕೊಳ್ಳುವಂತೆ ಒತ್ತಾಯ ಮಾಡಿ ನಾನು ಉತ್ತಮ ಅಂಕಗಳನ್ನು ಗಳಿಸುವಂತೆ ಮಾಡಿದ ಅವರು ನನಗೆ ದಾರಿ ತೋರಿದ ಗುರುಗಳಲ್ಲವೇ? ಅಂದು ಅವರ ಸಹಕಾರಗಳಿಲ್ಲದಿದ್ದರೆ ಇಂದು ನಾನು ಇಂತಹ ಒಳ್ಳೆ ವೈದ್ಯನಾಗುವುದಕ್ಕೆ ಸಾಧ್ಯವಾಗುತ್ತಿತ್ತೆ. ಏನಾದರಾಗಲಿ ಇವರಿಗೆ ಸರಿಯಾದ ಚಿಕಿತ್ಸೆ ನೀಡಿ ಆರೋಗ್ಯವಂತರನ್ನಾಗಿ ಮಾಡುತ್ತೇನೆ. ಇದು ಇಂದು ನನಗೆ ದೊರೆತಿರುವ ಗುರುಸೇವಾ ಭಾಗ್ಯ. ಅವರಿಗೆ ಪ್ರಜ್ಞೆ ಬಂದ ನಂತರ ಎಲ್ಲವನ್ನೂ ಕೇಳಿದರಾಯಿತು. ಹಳೆಯ ನೆನಪುಗಳ ಗುಂಗಿನಲ್ಲೇ ಕಾರು ಚಲಾಯಿಸುತ್ತಿದ್ದ ಡಾಕ್ಟರ್ ಸುದರ್ಶನ್ಗೆ ಹಾಸ್ಪಿಟಲ್ ಬಂದುದೇ ತಿಳಿಯಲಿಲ್ಲ. ಕಾರನ್ನು ಮಾಮೂಲು ಜಾಗದಲ್ಲಿ ಪಾರ್ಕ್ ಮಾಡಿ ತುರ್ತು ನಿಗಾ ಘಟಕದ ಸ್ಟಾಫ್ಗಳಿಗೆ ಫೋನ್ ಹಚ್ಚಿದ. ನಂತರ ಅವನ ಹೊಸ ಪೇಷಂಟನ್ನು ತುರ್ತು ನಿಗಾ ಘಟಕದಲ್ಲಿ ದಾಖಲಿಸಿ ಸ್ವಯಂ ತಾನೇ ಅವರ ಚೆಕಪ್ಗೆ ನಿಂತ. 80ರ ಹರೆಯದಲ್ಲಿದ್ದ ಪ್ರೊಫೆಸರ್ ರಾಮಮೂರ್ತಿಯವರ ತಲೆಗೆ ಆಳವಾದ ಗಾಯವಾಗಿದ್ದರಿಂದ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಹೊರಗಡೆ ಸ್ವಲ್ಪ ಬ್ಲೀಡಿಂಗ್ ಆಗಿ ರಕ್ತ ಒಸರುತ್ತಿತ್ತು. ಸೂಕ್ತ ಚಿಕಿತ್ಸೆಯನ್ನು ಪ್ರಾರಂಭಿಸಿದ. ಅವರ ಹ್ಯಾಂಡ್ ಬ್ಯಾಗನ್ನು ನೋಡಿದಾಗ ಅದರಲ್ಲಿ ಜೀವನ ಸಂಧ್ಯಾ ವೃದ್ಧಾಶ್ರಮದ ಕಾರ್ಡ್ ದೊರಕಿ ಅಲ್ಲಿದ್ದ ಫೋನ್ ನಂಬರನ್ನು ಸಂಪರ್ಕಿಸಿದಾಗ ಅವನಿಗೆ ಮತ್ತೂ ಶಾಕ್ ಆಯಿತು. ಅಲ್ಲಿಯ ಮ್ಯಾನೇಜರ್ ಪ್ರತಾಪ್ನ ಜೊತೆಗೆ ಮಾತನಾಡಿ ಅವರಿಗೆ ಹಾಸ್ಪಿಟಲ್ನ ವಿಳಾಸ ತಿಳಿಸಿ ತನ್ನನ್ನು ಸಂಪರ್ಕಿಸುವಂತೆ ಸೂಚಿಸಿದ. ತನ್ನ ಹೊಸ ಪೇಷಂಟ್ ಬಗ್ಗೆ ಕಾಲಕಾಲಕ್ಕೆ ತನಗೆ ವಿವರಗಳನ್ನು ಕೊಡುತ್ತಿರಬೇಕೆಂದು ಅಲ್ಲಿಯ ನರ್ಸ್ಗಳಿಗೆ ತಿಳಿಸಿ ತನ್ನ ಮಾಮೂಲು ಕೆಲಸಗಳತ್ತ ಗಮನ ಹರಿಸಿದ. ಅಂದು ರೌಂಡ್ಸ್ನಲ್ಲಿರಲಿ OPDಯಲ್ಲಿರಲಿ ಎಲ್ಲೇ ಇರಲಿ ಡಾಕ್ಟರ್ ಸುದರ್ಶನ್ಗೆ ತನ್ನ ಗುರುಗಳದೇ ಚಿಂತೆಯಾಯಿತು. ಅಷ್ಟೊಂದು ಚೆನ್ನಾಗಿದ್ದ ಗುರುಗಳಿಗೆ ಈ ಪರಿಸ್ಥಿತಿಯೇ? ನನ್ನಂತಹ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಅನ್ನದಾನ ವಿದ್ಯಾದಾನಗಳನ್ನು ನೀಡಿರುವ ಆ ಪುಣ್ಯಾತ್ಮರಿಗೆ ಇಂದು ವೃದ್ಧಾಶ್ರಮವೇ? ಅವರ ಹೆಂಡತಿ ಮಕ್ಕಳು ಎಲ್ಲಿ ಹೋದರು? ಇವರೊಬ್ಬರು ಮಾತ್ರ ಜೀವನ ಸಂಧ್ಯದಲ್ಲಿ ಇದ್ದಾರೆಯೇ? ವಿಷಯ ಏನೆಂದು ತಿಳಿದುಕೊಳ್ಳಲೇಬೇಕು. ನನ್ನ ಜೀವನದ ದಾರಿದೀಪವಾಗಿದ್ದ ನನ್ನ ಗುರುಗಳ ಬಾಳಿನಲ್ಲಿ ಇರುವ ಕತ್ತಲನ್ನು ಹೋಗಲಾಡಿಸಬೇಕಾಗಿರುವುದು ನನ್ನ ಕರ್ತವ್ಯವೇ ಸರಿ. ತಲೆಯ ತುಂಬ ಗುರುಗಳ ಬಗೆಗೆ ಯೋಚಿಸುತ್ತಲೇ ತನ್ನ ಕೆಲಸಗಳನ್ನು ಮಾಡುತ್ತಿದ್ದ ಡಾಕ್ಟರ್ ಸುದರ್ಶನ್ಗೆ ICUವಿನಿಂದ ಕರೆ ಬಂದಾಗ ದಡದಡನೆ ಓಡಿದ. ಪ್ರೊಫೆಸರ್ ರಾಮಮೂರ್ತಿಯವರಿಗೆ ನಿಧಾನವಾಗಿ ಪ್ರಜ್ಞೆ ಬರುತ್ತಿತ್ತು. ಒಮ್ಮೆ ಕಣ್ಣು ಬಿಟ್ಟು ಸುತ್ತಲೂ ನೋಡಿದ ಅವರನ್ನು
ಸುದರ್ಶನ್ ಮಾತನಾಡಿಸಿದ. ಸರ್, ಹೇಗಿದ್ದೀರಿ? ಯಾರು? ನಾನೆಲ್ಲಿದ್ದೀನಿ? ಹಳ್ಳದಿಂದ ಧ್ವನಿ ಬಂದಾಗ ಸುದರ್ಶನಿಗೆ ಎಷ್ಟೋ ನೆಮ್ಮದಿಯಾಯಿತು. ಅವರ ಕಿವಿಯ ಹತ್ತಿರ ಬಗ್ಗಿ, ಸರ್, ನಾನು ನಿಮ್ಮ ಶಿಷ್ಯ ಸುದರ್ಶನ್, ನೆನಪಾಯಿತಾ ಕೇಳಿದ. ಯಾರು ನನಗೆ ನೆನಪಾಗುತ್ತಿಲ್ಲ. ಆದರೆ ನಾನು ಇಲ್ಲಿ ಯಾಕೆ ಇದ್ದೀನಿ? ಮಾತು ತೊದಲುತ್ತಾ ಮತ್ತೆ ಪ್ರಜ್ಞೆ ತಪ್ಪಿದಾಗ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಲು ನಿರ್ದೇಶನ ನೀಡಿ ಮತ್ತೆ ತನ್ನ ಕನ್ಸಲ್ಟಿಂಗ್ ರೂಮ್ ಕಡೆ ಹೊರಟ. ಅಲ್ಲಿಯ ಡ್ಯೂಟಿ ಮುಗಿಸಿದ ಕೂಡಲೇ ಮತ್ತೆ ICU ಕಡೆ ನಡೆದ. ತನ್ನ ಗುರುಗಳಿಗೆ ಪ್ರಜ್ಞೆ ಬರುವುದನ್ನೇ ಕಾಯುತ್ತಾ ಅಲ್ಲೇ ಕುಳಿತ. ಡಾಕ್ಟರ್, ನಿಮ್ಮನ್ನು ಕೇಳಿಕೊಂಡು ಪ್ರತಾಪ್ ಅನ್ನುವರು ಬಂದಿದ್ದಾರೆ. ನರ್ಸ್ ಬಂದು ಹೇಳಿದಾಗ ಪ್ರೊಫೆಸರ್ ರಾಮಮೂರ್ತಿಯವರ ಗುರುತಿನ ಚೀಟಿ ಹಿಡಿದು ಹೊರಟ. ಇವನಿಗಾಗಿ ಕಾಯುತ್ತಿದ್ದ ಮ್ಯಾನೇಜರ್ ಪ್ರತಾಪ್ನ ಹತ್ತಿರ ಬಂದು ತನ್ನ ಪರಿಚಯ ಮಾಡಿಕೊಂಡು ಅವರನ್ನು ತನ್ನ ಚೇಂಬರ್ಗೆ ಕರೆದುಕೊಂಡು ಹೊರಟ. ಸರ್, ನಾನು ಡಾಕ್ಟರ್ ಸುದರ್ಶನ್. ಇಂದು ಬೆಳಿಗ್ಗೆ ನನ್ನ ಕಾರಿಗೆ ಪ್ರೊಫೆಸರ್ ರಾಮಮೂರ್ತಿ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದು ಪ್ರಜ್ಞಾಹೀನರಾಗಿ ICUನಲ್ಲಿದ್ದಾರೆ. ಅವರ ಹ್ಯಾಂಡ್ ಬ್ಯಾಗ್ನಲ್ಲಿ ಈ ಗುರುತಿನ ಚೀಟಿ ಸಿಕ್ಕಿತು. ಅದರಿಂದ ಅವರು ನಿಮ್ಮ ಜೀವನ್ ಸಂಧ್ಯಾ ಆಶ್ರಮದಲ್ಲಿ ಇದ್ದಾರೆಂದು ತಿಳಿಯಿತು. ಹೀಗಾಗಿ ನಿಮ್ಮನ್ನು ಕರೆಸಬೇಕಾಯಿತು. ಇದರ ಜೊತೆಗೆ ಇವರು ನನ್ನ ಕಾಲೇಜಿನ ಗುರುಗಳು ಹೌದು. ನನಗೆ ಇವರ ಬಗ್ಗೆ ತಿಳಿಯಬೇಕಾಗಿದೆ. ಒಳ್ಳೆಯ ಹುದ್ದೆ, ಸ್ವಂತ ಮನೆ, ಸುಖವಾಗಿದ್ದ ಸಂಸಾರದಲ್ಲಿ ನೆಮ್ಮದಿಯಿಂದ ಇರಬೇಕಾಗಿದ್ದ ಇವರು ಹೀಗೆ ನಿಮ್ಮ ಆಶ್ರಮದಲ್ಲಿ ಇರಬೇಕಾದ ಪರಿಸ್ಥಿತಿಯಾದರೂ ಹೇಗೆ ಬಂತು ಹೇಳುತ್ತೀರಾ? ಸರ್, ಈಗ 5 ವರ್ಷಗಳ ಹಿಂದೆ ಒಂದು ದಿನ ಬೆಳ್ಳಂಬೆಳಗ್ಗೆ ಈ ವಯೋವೃದ್ಧರು ನಮ್ಮ ಆಶ್ರಮಕ್ಕೆ ಬಂದು ಸೇರಿದರು. ಅಂದು ಅವರು ತುಂಬ ನೊಂದುಕೊಂಡು ಬಂದಿದ್ದರು. ದಿನಗಳೆದಂತೆ ನಮ್ಮ ಆಶ್ರಮಕ್ಕೆ ಹೊಂದಿಕೊಳ್ಳುತ್ತಾ ಬಂದರು. ತಿಂಗಳುಗಳು ಕಳೆದ ನಂತರ, ಇವರ ಪತ್ನಿಯ ಸಾವಿನ ನಂತರ, ಇವರೊಬ್ಬರನ್ನೇ ಬಿಟ್ಟು ವಿದೇಶಕ್ಕೆ ಹೊರಟ ಮಕ್ಕಳ ಮೇಲೆ ಬೇಸರ ಮಾಡಿಕೊಂಡು ಮನಸ್ಸಿನಲ್ಲಿ ತುಂಬ ನೊಂದು ಕಡೆಗೆ ಯಾರ ಹಂಗು ಬೇಡವೆಂದು ನಿರ್ಧರಿಸಿ ಇಲ್ಲಿ ತಮ್ಮ ಕೊನೆಗಾಲವನ್ನು ನೆಮ್ಮದಿಯಿಂದ ಕಳೆಯಬೇಕೆಂದು ಇಲ್ಲಿಗೆ ಸೇರಿಕೊಂಡಿರುವ ವಿಷಯ ನಮಗೆ ತಿಳಿಯಿತು. ಹೇಗೋ ಜೀವನ್ ಸಂಧ್ಯದಲ್ಲಿರುವ ತಮ್ಮ ಸಮವಯಸ್ಕರೊಂದಿಗೆ ಸಂತೋಷದಿಂದಲೇ ಇದ್ದರು ಸರ್. ಆದರೆ ಈಗ 1 ವರ್ಷದಿಂದ ಅವರಿಗೆ ಸ್ವಲ್ಪ ಅರುಳು ಮರುಳಾಗಿದೆ. ಕೆಲವು ಬಾರಿ ಯಾರಿಗೂ ಹೇಳದೆ ಹೊರಗಡೆ ಬಂದು ಬಿಡುತ್ತಾರೆ. ಆಗ ಇವರನ್ನು ಹುಡುಕಿಕೊಂಡು ಬರುವುದೇ ನಮಗೆ ಕಷ್ಟವಾಗುತ್ತದೆ. ನೀವೇನೋ ಇವರ ಬಗ್ಗೆ ಫೋನ್ ಮಾಡಿ ಹೇಳಿದ್ದರಿಂದ ಗೊತ್ತಾಯಿತು. ಇಲ್ಲವಾಗಿದ್ದರೆ ಇವರನ್ನು ಹುಡುಕುವುದೇ ತುಂಬ ಕಷ್ಟ ಆಗುತ್ತಿತ್ತು. ಎನಿವೆ, ಈಗ ಅವರು ಹೇಗಿದ್ದಾರೆ ಡಾಕ್ಟರ್? ತನ್ನ ಗುರುಗಳ ಇಂದಿನ ಅವಸ್ಥೆಯನ್ನು ನೋಡಿ ಸುದರ್ಶನ್ಗೆ ತುಂಬ ದುಃಖವಾಯಿತು. ಅವರು ಸ್ಟೇಬಲ್ ಆಗಿದ್ದಾರೆ. ಒಮ್ಮೆ ಸ್ವಲ್ಪ ಹೊತ್ತು ಪ್ರಜ್ಞೆ ಬಂದಿತ್ತು, ಮತ್ತೆ ಹೋಗಿದೆ. ನಾನು ಅವರ ಬಗ್ಗೆ ಕೇರ್ ತೆಗೆದುಕೊಳ್ಳುತ್ತೇನೆ. ಅವರ ಮಕ್ಕಳ ಫೋನ್ ನಂಬರ್ ಇದ್ದರೆ ನನಗೆ ಬೇಕು. ಸುದರ್ಶನ್ ಕೇಳಿದಾಗ, ಸಾರಿ ಸರ್, ಅವರು ತಮ್ಮ ಮಕ್ಕಳ ಕಾಂಟ್ಯಾಕ್ಟ್ಗಳನ್ನು ಆಶ್ರಮಕ್ಕೆ ಕೊಟ್ಟಿಲ್ಲ. ಮ್ಯಾನೇಜರ್ ಹೇಳಿದ್ದನ್ನು ಕೇಳಿ ಸುದರ್ಶನ್ಗೆ ತುಂಬ ದುಃಖವಾಯಿತು. ಅತಿಯಾದ ಒಳ್ಳೆತನಕ್ಕೆ ಸಿಗುವ ಬೆಲೆ ಇಷ್ಟೇನಾ ಎಂದುಕೊಂಡು ನಿಟ್ಟುಸಿರಿಟ್ಟ. ಮಿಸ್ಟರ್ ಪ್ರತಾಪ್, ರಾಮಮೂರ್ತಿಯವರು ನನಗೆ ಕಾಲೇಜಿನಲ್ಲಿ ಬಯಾಲಜಿ ಉಪನ್ಯಾಸಕರಾಗಿದ್ದುದರ ಜೊತೆಗೆ ನನ್ನ ಜೀವನದ ಸರ್ವಸ್ವವೂ ಆಗಿದ್ದವರು. ಅವರ ಪಾಠ ಪ್ರವಚನಗಳು, ಸಹಾಯ ಸಹಕಾರಗಳ ಬೆಂಬಲಗಳಿಂದಲೇ ಇಂದು ನಾನು ಹೆಸರಾಂತ ನರರೋಗ ತಜ್ಞನಾಗಿರುವುದು. ಇಂದು ಬೆಳಿಗ್ಗೆ ನನ್ನ ಕಾರಿಗೆ ಸಿಕ್ಕಿ ಹಾಕಿಕೊಂಡು ಬಿದ್ದಾಗ ಇವರನ್ನು ಈ ರೀತಿ ನೋಡಿ ನನಗೆ ಶಾಕ್ ಆಯಿತು. ಇರಲಿ, ಇವರ ಬಗ್ಗೆ ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ. ಇನ್ನು ಮುಂದೆ ನನ್ನ ಗುರುಗಳ ರಕ್ಷಣೆಯ ಭಾರ ನನ್ನದು. ಗುರುಗಳು ಸಂಪೂರ್ಣವಾಗಿ ಗುಣಮುಖರಾದ ನಂತರ ನಾನು ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಡಾಕ್ಟರ್ ಸುದರ್ಶನ್ ರವರ ಈ ಮಾತುಗಳನ್ನು ಕೇಳಿ ಪ್ರತಾಪ್ಗೆ ತುಂಬ ಆಶ್ಚರ್ಯವಾಯಿತು. ಈಗಿನ ಕಾಲದಲ್ಲಿಯೂ ಇಂತಹ ಶಿಷ್ಯರಿದ್ದಾರಲ್ಲ ಎಂದುಕೊಳ್ಳುತ್ತಾ ಮೇಲೆದ್ದ. ಜೀವನ್ ಸಂಧ್ಯಾದ ಮ್ಯಾನೇಜರನ್ನು ಕಳುಹಿಸಿಕೊಟ್ಟ ನಂತರ ಸುದರ್ಶನ್ ಮತ್ತೆ ICUಗೆ ಬರುವ ವೇಳೆಗೆ ಸರಿಯಾಗಿ ರಾಮಮೂರ್ತಿಯವರಿಗೆ ಪ್ರಜ್ಞೆ ಬಂದಿತ್ತು. ಅವರು ಕಣ್ಣು ಬಿಟ್ಟುಕೊಂಡು ತಾನೆಲ್ಲಿದ್ದೇನೆ ಎಂದು ಸುತ್ತಲೂ ನೋಡುತ್ತಿದ್ದರು. ಹೇಗಿದ್ದೀರಾ ಸರ್? ಆರ್ ಯು ಓಕೆ? ಡಾಕ್ಟರ್ ಸುದರ್ಶನ್ ಅವರ ಹತ್ತಿರ ಬಂದು ಎಲ್ಲ ರೀತಿಯ ಚೆಕಪ್ ಮಾಡಿ ನೋಡಿದಾಗ ಗುರುಗಳು ಚೇತರಿಸಿಕೊಳ್ಳುತ್ತಿರುವುದು ಕಂಡುಬಂದಿತು. ಅವರ ಮುಂದಿನ ಚಿಕಿತ್ಸೆಗಳ ಬಗ್ಗೆ ಸಂಬಂಧಪಟ್ಟವರಿಗೆ ತಿಳಿಸಿ ಡಾಕ್ಟರ್ ಸುದರ್ಶನ್ ಮನೆಗೆ ಹೊರಡುವಾಗ ರಾತ್ರಿ 10 ಗಂಟೆಯೇ ಆಗಿ ಹೋಗಿತ್ತು. ಅಂದು ರಾತ್ರಿ ಮನೆಯಲ್ಲಿ ತನ್ನ ಮಡದಿ ಸುಷ್ಮಳಿಗೆ ಬೆಳಗಿನಿಂದ ನಡೆದ ಎಲ್ಲ ವಿಷಯ ತಿಳಿಸಿ ತನ್ನ ಗುರುಗಳಿಗೆ ಒಂದು ಸರಿಯಾದ ವ್ಯವಸ್ಥೆ ಮಾಡಬೇಕೆಂದು ಹೇಳಿಕೊಂಡಾಗ ಸುಷ್ಮಾ ಕೂಡ ಗಂಡನನ್ನು ಬೆಂಬಲಿಸಿದಳು.
ತನ್ನ ಗಂಡನ ಬಾಯಿಯಿಂದ ಆಗಾಗ್ಗೆ ಈ ಗುರುಗಳ ಗುಣಗಾನವನ್ನು ಕೇಳುತ್ತಿದ್ದ ಅವಳಿಗೆ ಗಂಡನ ನಿರ್ಧಾರವನ್ನು ಕೇಳಿ ಖುಷಿಯಾಯಿತು. ಡಾಕ್ಟರ್ ಸುದರ್ಶನ್ನ ನಿರಂತರ ಚಿಕಿತ್ಸೆ ಹಾಗೂ ವೈದ್ಯೋಪಚಾರಗಳಿಂದ ಪ್ರೊಫೆಸರ್ ರಾಮಮೂರ್ತಿಯವರಿಗೆ ಹಳೆಯದೆಲ್ಲವೂ ನೆನಪಾಗಿ ಸುದರ್ಶನ್ ಯಾರೆಂದು ತಿಳಿಯಿತು. ಕಡು ಬಡತನದ ಕುಟುಂಬದ ಹಿನ್ನೆಲೆ ಇದ್ದರೂ ಮಹತ್ವಾಕಾಂಕ್ಷೆಯನ್ನು ಹೊತ್ತುಕೊಂಡು ಬೆಂಗಳೂರಿಗೆ ಬಂದಿದ್ದ 15ರ ಹುಡುಗ ಸುದರ್ಶನ್ಗೆ ತಮ್ಮ ಮನೆಯಲ್ಲೇ ಇರಲು ಹೇಳಿದ್ದು, ಅವನಿಗೆ ಪಾಠ ಪ್ರವಚನಗಳಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು, ಅವನನ್ನು ಮೆಡಿಕಲ್ ಸೇರಲು ಪ್ರೋತ್ಸಾಹಿಸಿದ್ದು, ಒಟ್ಟಾರೆ ಅವನು ತಮ್ಮ ಮನೆಯ ಮಗನಂತೆಯೇ ಇದ್ದುದು ಎಲ್ಲವೂ ಅವರ ಮನಃಪಟಲದಲ್ಲಿ ಹಾದು ಹೋದವು. ಈಗ ತಾವು ಅವನ ಪೇಷಂಟ್ ಆಗಿರುವುದು ಅವರಿಗೆ ಹೆಮ್ಮೆ ಎನಿಸಿತು. ಬಹಳ ಬುದ್ಧಿವಂತ, ಚುರುಕುಗಣ್ಣಿನ ಹುಡುಗ, ಜೊತೆಗೆ ವಿನಯಶೀಲನಾದ ಸುದರ್ಶನ್ ಅಂದು ಹೇಗಿದ್ದನೋ ಇಂದಿಗೂ ಅದೇ ರೀತಿ ಇದ್ದಾನೆ. ದೊಡ್ಡ ಡಾಕ್ಟರ್ ಎಂಬ ಗರ್ವ ಕಿಂಚಿತ್ತೂ ಇಲ್ಲ. ಆದರೆ ನನ್ನ ಸ್ವಂತ ಮಕ್ಕಳು ನನ್ನನ್ನು ಜೀವನ ಸಂಧ್ಯಾ ಆಶ್ರಮಕ್ಕೆ ಸೇರಿಸಿ ನೆಮ್ಮದಿಯಾಗಿ ವಿದೇಶದಲ್ಲಿ ನೆಲೆಸಿಬಿಟ್ಟಿದ್ದಾರೆ. ರಾಮಮೂರ್ತಿಗಳ ನೆನಪುಗಳು ಬಿಚ್ಚಿಕೊಳ್ಳುತ್ತಾ ಹೋದಂತೆ ತಮ್ಮ ಇಂದಿನ ದೈನ್ಯ ಸ್ಥಿತಿಗೆ ನಿಟ್ಟುಸಿರು ಬಿಟ್ಟರು. ಪ್ರತಿದಿನವೂ ಡಾಕ್ಟರ್ ಸುದರ್ಶನ್ ಸಮಯ ಮಾಡಿಕೊಂಡು ತನ್ನ ಗುರುಗಳ ಬಳಿಗೆ ಬಂದು ಅವರೊಂದಿಗೆ ತುಂಬ ಸಮಯ ಕಳೆಯುತ್ತಿದ್ದುದು ರಾಮಮೂರ್ತಿಯವರಿಗೆ ತುಂಬ ಸಂತೋಷವಾಗುತ್ತಿತ್ತು. ಒಂದು ವಾರದ ನಂತರ ರಾಮಮೂರ್ತಿಯವರಿಗೆ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡುವ ವ್ಯವಸ್ಥೆ ಆಗಿತ್ತು. ಅವರು ಜೀವನ್ ಸಂಧ್ಯಾ ಆಶ್ರಮದ ಮ್ಯಾನೇಜರ್ ಪ್ರತಾಪ್ಗಾಗಿ ಕಾಯುತ್ತಿದ್ದರು. ಆ ವೇಳೆಗೆ ಸರಿಯಾಗಿ ಡಾಕ್ಟರ್ ಸುದರ್ಶನ್ ತನ್ನ ಕಾರಿನಲ್ಲಿ ಕರೆದೊಯ್ಯಲು ಬಂದಾಗ ಅವರಿಗೆ ಆಶ್ಚರ್ಯವಾಯಿತು. ಅವರ ಪ್ರಶ್ನೆಗಳಿಗೆ ಹೆಚ್ಚು ಉತ್ತರಿಸದೆ ಅವರನ್ನು ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡ ಅವನು ಕಾರನ್ನು ಸ್ಟಾರ್ಟ್ ಮಾಡಿದಾಗ ಗುರುಗಳಿಗೆ ಶಿಷ್ಯನ ಮೌನ ಪ್ರಶ್ನೆಯಾಯಿತು. ಶಿಷ್ಯನ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದ ಅವರು ಇಂದು ತಮ್ಮ ಪ್ರಶ್ನೆಯ ಉತ್ತರಕ್ಕಾಗಿ ಶಿಷ್ಯನನ್ನೇ ನೋಡುತ್ತಿದ್ದರು. ಆದರೆ ಶಿಷ್ಯ ತನ್ನ ಮೌನವನ್ನು ಮುರಿಯಲೇ ಇಲ್ಲ. ಡಾಕ್ಟರ್ ಸುದರ್ಶನ್ನ ಕಾರು ಜೀವನ್ ಸಂಧ್ಯಾ ಆಶ್ರಮದ ಮುಂದೆ ನಿಂತಾಗ ಡಾಕ್ಟರ್ ಸುದರ್ಶನ್ ಅಲ್ಲಿಯ ಮ್ಯಾನೇಜರ್ ಜೊತೆ ಚರ್ಚಿಸಿ ರಾಮಮೂರ್ತಿಯವರ ವಸ್ತುಗಳನ್ನೆಲ್ಲ ತನ್ನ ಕಾರಿಗೆ ಸಾಗಿಸಿದ. ಸುದರ್ಶನ್, ಏನಿದೆಲ್ಲ? ನನ್ನ ಸಾಮಾನುಗಳನ್ನೆಲ್ಲ ಎಲ್ಲಿಗೆ ಸಾಗಿಸುತ್ತಿದ್ದೀಯಾ? ರಾಮಮೂರ್ತಿಯವರು ಆಶ್ಚರ್ಯದಿಂದ ಕೇಳಿದರು. ಸರ್, ನೀವು ಇನ್ನು ಮುಂದೆ ಇಲ್ಲಿ ಇರುವಂತಿಲ್ಲ, ನನ್ನ ಮನೆಯಲ್ಲಿ ಇರಬೇಕು. ನಾನು ಈಗ ನಿಮ್ಮ ಒಂದು ಮಾತನ್ನು ಕೇಳುವುದಕ್ಕೆ ತಯಾರಿಲ್ಲ. ನಾನು ಇಲ್ಲಿ ಎಲ್ಲ ಫಾರ್ಮಾಲಿಟೀಸ್ ಮುಗಿಸುತ್ತೇನೆ. ಅಷ್ಟರೊಳಗೆ ನೀವು ಇಲ್ಲಿರುವ ನಿಮ್ಮ ಸ್ನೇಹಿತರೊಂದಿಗೆ ಮಾತನಾಡಿ ಮುಗಿಸಿಕೊಳ್ಳಿ. ಸುದರ್ಶನ್ ಕಡ್ಡಿ ತುಂಡು ಮಾಡಿದಂತೆ ಹೇಳಿದಾಗ ರಾಮಮೂರ್ತಿಯವರು ಸಹ ತಾನು ಇಲ್ಲಿಂದ ಎಲ್ಲಿಗೂ ಬರುವುದಿಲ್ಲವೆಂದು ತುಂಬ ಹಠ ಮಾಡಿದರು. ಕಡೆಗೆ ಸುದರ್ಶನ್ ಅವರ ಮಾತಿಗೆ ಬಗ್ಗದೆ ತನ್ನದೇ ಆದ ವಾದಗಳನ್ನು ಮುಂದಿಟ್ಟ. ಸರ್, ಪ್ರತಿಯೊಬ್ಬ ಮನುಷ್ಯನಿಗೂ ದೇವಋಣ, ಪಿತೃಋಣ ಮತ್ತು ಆಚಾರ್ಯ ಋಣ ಅಂತ ಇರುತ್ತದೆ. ಅದನ್ನು ತೀರಿಸಲೇಬೇಕೆನ್ನುತ್ತದೆ ನಮ್ಮ ಧರ್ಮಶಾಸ್ತ್ರಗಳು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎನ್ನುತ್ತದೆ ಉಪನಿಷತ್ತುಗಳು. ನನಗೆ ಈಗ ತಂದೆ ತಾಯಿ ಎಲ್ಲವೂ ನೀವೇ ಆಗಿದ್ದೀರಾ. ನೀವು ನಮ್ಮ ಮನೆಯಲ್ಲೇ ಇರಬೇಕು. ನನ್ನ ಇಂದಿನ ಏಳಿಗೆಗೆ ಕಾರಣರಾದ ನಿಮ್ಮನ್ನು ನಾನು ಇಲ್ಲಿ ಇರಲು ಬಿಡುವುದಿಲ್ಲ. ದಯವಿಟ್ಟು ನನ್ನ ಜೊತೆ ಹೊರಡಿ. ಗುರು ಶಿಷ್ಯರ ವಾದದಲ್ಲಿ ಶಿಷ್ಯನೇ ಗೆದ್ದು ಡಾಕ್ಟರ್ ಸುದರ್ಶನ್ ತನ್ನ ಮನೆಗೆ ತನ್ನ ಗುರುಗಳನ್ನು ಕರೆದುಕೊಂಡು ಬಂದಾಗ ಅವನ ಧರ್ಮಪತ್ನಿ ಸುಷ್ಮಾ ನಗುಮುಖದಿಂದ ಗುರುಗಳನ್ನು ಸ್ವಾಗತಿಸಿದರೆ ಅವನ 2 ಪುಟ್ಟ ಮಕ್ಕಳು ರಾಮಮೂರ್ತಿಯವರ ಹತ್ತಿರ ಬಂದು ತಾತ ತಾತ ಎಂದಾಗ ಅವರ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಹನಿ ಹನಿಯಾಗಿ ಇಳಿದವು. ಧನ್ಯವಾದ. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದ.